ಚಿತೆಗೂ ಚಿಂತೆಗೂ ಇರುವಂತ ಒಂದು ವ್ಯತ್ಯಾಸ ಏನಂತಂದ್ರೆ, ಚಿತೆಗೆ ಮಧ್ಯದಲ್ಲಿ ಸೊನ್ನೆ ಇಲ್ಲ. ಆದ್ರೆ ಚಿತೆ ಏನ್ ಮಾಡುತ್ತೆ, ಶವವನ್ನ ಪೂರ್ತಿಯಾಗಿ ಸುಟ್ಟ. ಆದ್ರೆ ಚಿಂತೆ ಮಧ್ಯದಲ್ಲಿ ಒಂದು ಸೊನ್ನೆ ಇದೆ, ಏನ್ ಮಾಡುತ್ತೆ ಅಂತಂದ್ರೆ ಜೀವಂತವಾಗಿ ಸುಡುವಂತದ್ದಾಗಿರುತ್ತೆ. ಸ್ವಾಮಿ ಹೇಳ್ತಾರೆ, ಚಿಂತೆ ಮಾಡ್ಬೇಡಿ, ಚಿಂತೆ ಮಾಡ್ಬೇಡಿ, ನಾಳಿನ ವೀಕ್ಷಿಸುವಾಗ ಚಿಂತೆ ಮಾಡ್ಬೇಡಿ. ಇವತ್ತು ಅನೇಕರಿಗಿರುವಂತದ್ದೇನಂದ್ರೆ, ಇವತ್ತಿನ ಕುರಿತಾಗಿ ಅವರು ಅಷ್ಟಾಗಿ ಯೋಚಿಸಲ್ಲ, ನಾಳೆ ಹೇಗೆ, ನಾಳಿನ ಪರಿಸ್ಥಿತಿ ಹೇಗೆ, ನಾಳೆಗೇನು, ನಾಳೆ ಏನು ಅಂತ ಚಿಂತಿಸಿ 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 ಅವರ ಜೀವಿತದಲ್ಲಿ ಅವರ ದಿನಗಳನ್ನ ದುಃಖಕರದಲ್ಲಿ ಅವರು ಕಳೆಯುವಂತದ್ದಾಗಿದೆ. ಚಿಂತೆ ಮಾಡಬೇಡ್ರಿ. ಮತ್ತಾಯನು ಬರೆದ ಸುವಾರ್ತೆ 6ನೇ ಅಧ್ಯಾಯ 34ನೇ ವಾಕ್ಯದಲ್ಲಿ, ಆದುದರಿಂದ ನಾಳಿನ ವಿಷಯವಾಗಿ ಚಿಂತೆ ಮಾಡಬೇಡಿರಿ, ನಾಳಿನ ದಿನವು ತನ್ನೇ ತಾನೇ ಚಿಂತಿಸಿಕೊಳ್ಳುವುದು, ಆವತ್ತಿನ ಕಾಟ ಆವತ್ತಿಗೆ ಸಾಕು. ಸ್ವಾಮಿ ಈ ಪ್ರಕಾರವಾಗಿ ಹೇಳ್ತಾರೆ, ಚಿಂತೆ ಮಾಡಬೇಡ್ರಿ. ಯಾಕೆ ಯೇಸು ಸ್ವಾಮಿ ಅದನ್ನ ಹೇಳಿದ್ರು, ಚಿಂತೆ ಮಾಡಬೇಡ್ರಿ ಎಂಬುದಾಗಿ? ಇವತ್ತು ನಾವು ನೋಡುವಾಗ ಅನೇಕ ಕಾರ್ಯಗಳಲ್ಲಿ ಅವರು ಚಿಂತಿಸುವಂತವರಾಗಿದ್ದಾರೆ. ಚಿಂತೆ ನಮಗೇನ್ ಮಾಡುತ್ತೆ ಅಂತಂದ್ರೆ ಸಾವಿಗೆ ಆಹ್ವಾನ ಕೊಡುವಂತದ್ದಾಗಿರುತ್ತೆ. ಅನೇಕ ಕಾರ್ಯಗಳ ಕುರಿತಾಗಿ ಚಿಂತಿಸುವಂಥದ್ದು, ಸಾವಿಗೆ ಆಹ್ವಾನ ಕೊಡುವಂಥದ್ದು ಮಾತ್ರವಲ್ಲದೆ ಅನೇಕರಿಗೆ ಅನೇಕ ವಿಧವಾದ ಕಾಯಿಲೆಗಳನ್ನು ಕೊಂಡುತ್ತದ್ದು, ಆಸ್ಪತ್ರೆಗಳಲ್ಲಿ ಇರುವಂತ ಒಂದು ಪರಿಸ್ಥಿತಿಗಳು ಉಂಟಾಗಿರುವಂತದ್ದೇ ಚಿಂತೆಗಳ ಮುಖಾಂತರವಾಗಿ. ಪ್ರಿಯರೇ, ಒಂದು ಕಠಿಣ ಪರಿಶ್ರಮದಿಂದ ಅವರು ಶ್ರಮಪಟ್ಟು ಅವರು ಬಹಳ ಕಷ್ಟಪಡೋದಕ್ಕಿಂತ ಹೆಚ್ಚಾಗಿ ಚಿಂತಿಸುವಂತದ್ರಲ್ಲಿ ಅವರು ಬಹಳ ಕಷ್ಟಪಡುವಂತವರಾಗಿರ್ತಾರೆ. ಚಿಂತೆ ಅಂದ್ರೆ ಏನು? ಅದರ ಚಿಂತೆ ಅಂದ್ರೆ ಅದರ ಮೂಲ ಅರ್ಥದ ನಾವು ನೋಡುವಂತ ಒಂದು ಸಮಯದಲ್ಲಿ ಚಿಂತೆ ಏನಂತಂದ್ರೆ ಕತ್ತನ್ನ ಇಸುಕುವಂತ ರೀತಿ. ಕೆಲವು ಬಾರಿ ನಮ್ಗೆ ಅನಿಸ್ತಾ ಇರ್ತಲ್ವಾ, ಸೈಲೆಂಟ್ ಆಗೇ ನಾವಿರ್ತೀವಿ. ಚಿಂತೆ ಏನ್ ಮಾಡುತ್ತಂತಂದ್ರೆ ನಮ್ಮ ಕತ್ತನ್ನ ಇಸುಕುವಂತ ರೀತಿ. ಅದು ಮಾತ್ರ ಅಲ್ಲೇ ನಮ್ಮ ಜೀವಿತದಲ್ಲಿ ಏನಂತಂದ್ರೆ ಉಸಿರು ಕಟ್ಟಿಸುವಂತ ಒಂದು ಪರಿಸ್ಥಿತಿ. ಇದೇ ರೀತಿ ಚಿಂತೆಗೂ ಇರುವಂತ ಒಂದು ವ್ಯತ್ಯಾಸ ಏನಂತಂದ್ರೆ, ಚಿತೆಗೆ ಮಧ್ಯದಲ್ಲಿ ಸೊನ್ನೆ ಇಲ್ಲ. ಆದ್ರೆ ಚಿತೆ ಏನ್ ಮಾಡುತ್ತೆ, ಶವವನ್ನ ಪೂರ್ತಿಯಾಗಿ ಸುಟ್ಟ. ಆದ್ರೆ ಚಿಂತೆ ಮಧ್ಯದಲ್ಲಿ ಒಂದು ಸೊನ್ನೆ ಇದೆ, ಏನ್ ಮಾಡುತ್ತೆ ಅಂತಂದ್ರೆ ಜೀವಂತವಾಗಿ ಸುಡುವಂತದ್ದಾಗಿರುತ್ತೆ. ಪ್ರಿಯರೇ, ಒಂದು ಸಮಯದಲ್ಲಿ ಚಿಂತೆ ಮಾಡಿ ಏನು ಮಾಡೋದಕ್ಕಾಗದಿಲ್ಲ. ದೇವ್ರು ನಾವು ಚಿಂತಿಸುವಂತವರಾಗಿರಬಾರ್ದು ಅನ್ನೋದು ದೇವರ ಚಿತ್ತ. ಯಾಕಂದ್ರೆ ಚಿಂತೆ ನಮ್ಮನ್ನು ಎಲ್ಲಿ ಕೊಂಡೋಗುತ್ತೆ ಅಂತ ಹೇಳಿದ್ರೆ, ಆ ಸಮಸ್ಯೆನ ನಾವ್ ಹಿಂದಿರುಗಿಸಿ ಅದಕ್ಕೆ ನಾವು ವಾಪಸ್ ಕೊಡೋದಕ್ಕಾಗದಿಲ್ಲ. ಅಷ್ಟು ಮಟ್ಟಿಗೆ ನಮ್ಮನ್ನ ಕೊಂಡೋಗ್ಬಿಡುತ್ತೆ ಚಿಂತೆ. ಮತ್ತೇನ್ ಮಾಡುತ್ತೆ ಅಂತ ಹೇಳಿದ್ರೆ, ಅನೇಕರನ್ನು ಆ ಸಮಸ್ಯೆಯಿಂದ ನೀನು ಹೊರ ಬರುವುದಕ್ಕೆ ಆಗಲ್ಲ. ನಿನ್ನ ಜೀವಿತದಲ್ಲಿ ಒಂದೇ ಒಂದು ತೀರ್ಮಾನ, ಅದು ಸಾವಿಗೆ ಆಹ್ವಾನ ಕೊಟ್ಟು ಯಾರು ಆ ಚಿಂತೆಯಿಂದ ಹೊರ ಬರುವುದಕ್ಕೆ ಆಗೋದಿಲ್ವೋ ಅವ್ರು ಏನ್ ಮಾಡ್ತಾರೆ, ಆತ್ಮಹತ್ಯೆಗಳನ್ನ ಮಾಡಿಕೊಳ್ಳುವಂತ ಒಂದು ತೀರ್ಮಾನ ಮಾಡುವಂತದ್ದಾಗಿದೆ. ಚಿಂತೆ ಹೆಂಗಂತಂದ್ರೆ, ಒಂದು ಮರನ ಯಾವ ರೀತಿಯ ಗೆದ್ದಲು ತಿಂತ ಅದು ಎಷ್ಟೇ ಗಟ್ಟಿಯಾದಂತ ಮರವಾಗಿತ್ತು, ಎಷ್ಟು ಗಟ್ಟಿಯಾದಂತ ಮರವಾಗಿದ್ದು ಆ ಮರ ಒಂದು ಗೆದ್ದಲಿನ ಹುಳ ಅದನ್ನ ತಿಂತ ಆ ಮರಕ್ಕಿರುವಂತ ಎಲ್ಲಾ ಶಕ್ತಿನ ಒಟ್ಟೋಗಿ ಆ ಮರ ಹಿಂಗಂದ ತಕ್ಷಣ ಯಾವ ರೀತಿ ಅದು ಟೊಳ್ಳಾಗಿ ಒಡೆದೋಗ್ಬಿಡುತ್ತೋ, ಅದೇ ಪ್ರಕಾರ ಚಿಂತೆ ಏನ್ ಮಾಡುತ್ತೆ, ಜೀವಂತವಾಗಿ ಮನುಷ್ಯನ ತಿನ್ನುತ್ತಾ ಇರುತ್ತೆ. ಎಷ್ಟು ಜನ ಚಿಂತೆಯಲ್ಲಿದ್ದೀರಾ? ಸ್ವಾಮಿ ಹೇಳ್ತಾರೆ, ಚಿಂತೆ ಮಾಡ್ಬೇಡಿ, ನಾಳಿನ ವೀಕ್ಷಿಸುವಾಗ ಚಿಂತೆ ಮಾಡ್ಬೇಡಿ. ಇವತ್ತು ಅನೇಕರಿಗಿರುವಂತದ್ದೇನಂದ್ರೆ, ಇವತ್ತಿನ ಕುರಿತಾಗಿ ಅವರು ಅಷ್ಟಾಗಿ ಯೋಚಿಸಲ್ಲ, ನಾಳೆ ಹೇಗೆ, ನಾಳಿನ ಪರಿಸ್ಥಿತಿ ಹೇಗೆ, ನಾಳೆಗೇನು, ನಾಳೆ ಏನು ಅಂತ ಚಿಂತಿಸಿ 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 ಅವರ ಜೀವಿತದಲ್ಲಿ ಅವರ ದಿನಗಳನ್ನ ದುಃಖಕರದಲ್ಲಿ ಅವರು ಕಳೆಯುವಂತವರಾಗಿರ್ತಾರೆ. ವಾಕ್ಯದನ್ನ 1 ಕೊರಿಂಥ ಪುಸ್ತಕ 7ನೇ ಅಧ್ಯಾಯ 32ನೇ ವಾಕ್ಯದಲ್ಲಿ ವಾಕ್ಯ ಹೇಳುತ್ತೆ, ಆದ್ರೆ ನೀವು ಚಿಂತೆ ಇಲ್ಲದವರಾಗಿರಬೇಕೆಂದು. ವಾಕ್ಯ ಈ ಪ್ರಕಾರವಾಗಿರುತ್ತೆ. ನೀವ್ ಹೆಂಗಿರ, ಯೇಸು ಸ್ವಾಮಿ ಮಾತ್ರ ಅಲ್ಲ ಹೇಳಿದ್ರು, ಯೇಸು ಸ್ವಾಮಿ ನೀವು ಚಿಂತೆ ಮಾಡ್ಬೇಡ್ರಿ. ಮತ್ತೊಂದು ವಾಕ್ಯದಲ್ಲಿ ನೀವು ಚಿಂತೆ ಇಲ್ಲದವರಾಗಿರಬೇಕು, ನಾವು ಚಿಂತಿಸುವಂತವರಾಗಿರಬಾರ್ದು. 1 ಪೇತ್ರ ಪುಸ್ತಕ 5ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ, ನಿಮ್ಮ ಚಿಂತೆ ಎಲ್ಲ ಆತನ ಮೇಲೆ ಹಾಕಿರಿ. ನೀವು ಯೋಚಿಸ್ಬೇಕು, ನೀವು ಚಿಂತೆ ಮಾಡ್ಬೇಕು ಅಂತ ಆತನ ಚಿತ್ತವಲ್ಲ, ಬದಲಾಗಿ ನೀವು ಆತನ ಚಿಂತೆನೆಲ್ಲ ಆತನ ಮೇಲೆ ಹಾಕಿ. ಫಿಲಿಪ್ಪ 4:6 ಯಾವ ಸಂಬಂಧವಾಗಿಯೂ ಚಿಂತೆ ಮಾಡಿ.
ಆರೋಗ್ಯದಿರ್ಬೋದು, ಹಣಕಾಸಿರ್ಬೋದು, ವಿದ್ಯಾಭ್ಯಾಸ ಇರ್ಬೋದು, ವಿವಾಹ ಇರ್ಬೋದು, ಯಾವುದೇ ಕಾರ್ಯ ಇದ್ರು, ಯಾವುದೇ ಕಾರ್ಯದಲ್ಲೂ ಚಿಂತೆ ಮಾಡದೆ ಸರ್ವ ವಿಷಯದಲ್ಲೂ ಕರ್ತನ ಮುಂದೆ ಕೃತಜ್ಞತಾ ಸ್ತುತಿ ವಿಜ್ಞಾಪನೆಗಳ ಮುಖಾಂತರ ನಾವು ಹೋಗುವಂತದ್ದು ಸಭೆಯಲ್ಲಿ ಆವತ್ತಿನ ಕಾಟ ಆವತ್ತಿಗೆ ಅಂತ ನಾಳಿನ ಕಾರ್ಯಗಳನ್ನು ದೇವರು ತಾನೇ ನೋಡಿಕೊಳ್ಳುವಂತವ್ರಾಗಿರ್ತಾರೆ. ಮತ್ತು ಚಿಂತೆಯಿಂದ ನೀವು ಹೊರಬನ್ನಿ. ಚಿಂತೆ ಅನ್ನುವಂಥದ್ದು ನಿಮ್ಮನ್ನ ಜೀವಂತವಾಗಿ ಸಾಯಿಸುವಂತದ್ದಾಗುತ್ತೆ. ಇಲ್ಲದೆ ದೇವರು ನಿಮ್ಮನ್ನ ಚಿಂತೆ ರಹಿತ ಜೀವಿತದಲ್ಲಿ ಜೀವಿಸುವುದಕ್ಕೆ ಕರೀತಾ ಇದ್ದಾರೆ. ಸಭೆಯಲ್ಲಿ ಇರುವಂತ ಸ್ಥಳದಲ್ಲಿ ನಮ್ಮನ್ನು ಒಪ್ಪಿಸಿ ನಾವು ಪ್ರಾರ್ಥನೆ ಮಾಡೋಣ. ತಂದೆಯಾದಂತ ದೇವರೇ, ಕರ್ತನೆ, ಚಿಂತೆಯಿಂದ ಸ್ವಾಮಿ ಜೀವಂತವಾಗಿ ಸಾಯ್ತಾ ಅಥವಾ ಕರ್ತನೆ ಅನೇಕ ಅನಾರೋಗ್ಯ ಕಾಯಿಲೆಗಳಿಗೆ ಗುರಿಯಾಗಿದ್ದಂತ ಯಾರೇ ಇದ್ರು ಸ್ವಾಮಿ, ಇವತ್ ನೀನ್ ಹೇಳುವಂತದ್ದು ಯಾವ ಸಂಬಂಧವಾಗಿ ಚಿಂತೆ ಮಾಡ್ಬೇಡ್ರಿ. ಆ ಚಿಂತೆಯಿಂದ ಹೊರ ಬಂದು ಇವರ ಜೀವಿತದಲ್ಲಿ ಸಂತೋಷವಾಗಿರುವಂತದ್ದನ್ನು ಆಶೀರ್ವದಿಸು ತಂದೆ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇನೆ ತಂದೆ, ಆಮೆನ್. ಚಿಂತೆ ಮಾಡ್ಬೇಡ್ರಿ.